ಏ ಇಲ್ಲಿ ನೋಡು, ನನ್ ಬಾಯ್ ಫ್ರೆಂಡ್ ನಂಗೆ iPhone 16 Pro Max ಗಿಫ್ಟ್ ಮಾಡಿದ್ದಾನೆ. ಸರಿ, ನಾನ್ ಹೊರಡ್ತೀನಿ. ಬಾಯ್ ಬಾಯ್. ಹೇ ಹಾಯ್ ಚಂದು, ನಿನ್ ಕೈ ಮುಗ್ ಕೇಳ್ಕೊಂತ ಇದೀನಿ, ದಯವಿಟ್ಟು ನಿನ್ ಲೈಫ್ ಅಲ್ಲಿ ಏನಾದ್ರು ಒಂದ್ ಅಚೀವ್ ಮಾಡು. ನಾನ್ ಪ್ರಯತ್ನ ಪಡ್ತಾ ಇದೀನಿ. ಪ್ರಯತ್ನ ಎಷ್ಟು ವರ್ಷದಿಂದ ನೀನ್ ಪ್ರಯತ್ನ ಪಡ್ತಾನೆ ಇದ್ಯಾ, ನಿನ್ ಕೈ ಏನೂ ಆಗ್ತಾ ಇಲ್ಲ. ಹೇ, ಏನ್ ಹೇಳಕ್ ಕೊಟ್ಟಿದ್ಯಾ ನೀನು? ಓ, ನೀನು ಎಲ್ಲಾರ್ ತರ ನನ್ ಜೊತೆ ದುಡ್ಡುಗೋಸ್ಕರ ಇದ್ಯಾ? ಏನ್ ಮಾತಾಡ್ತಾ ಇದೀಯ ನೀನು? ನೀನ್ ಏನಾದ್ರು ನನ್ನ ಹತ್ರ ಅನ್ಕೊಂಡಿದ್ರೆ ದಯವಿಟ್ಟು ನನ್ ಲೈಫ್ ಇಂದ ಹೋಗ್ಬಿಡು. ಸರಿ ಆಯ್ತು. ಅದೇ ಎಕ್ಸ್ಕ್ಯೂಸ್ ಮೀ, ನಾನು ಈ ಪಕ್ಕ ಕುತ್ಕೋಬಹುದಾ? ಬೇಕಾಗಿಲ್ಲ, ನನ್ ಬಾಯ್ ಫ್ರೆಂಡ್ ಇಲ್ಲೇ ಎಲ್ಲೋ ಆಚೆ ಹೋಗಿದ್ದಾನೆ, ಬರ್ತಾ ಇದ್ದಾನೆ. ಓಕೆ. ಹೇ, ಏನಕ್ಕೆ ಅವ್ನ ನೀನ್ ರಿಜೆಕ್ಟ್ ಮಾಡ್ದೆ? ಅವ್ನ್ ನೋಡಕ್ ತುಂಬಾ ಚೆನ್ನಾಗಿದ್ದ, ಮತ್ತೆ ಅವ್ನ್ ತುಂಬಾ ದುಡ್ಡಿರೋ ವ್ಯಕ್ತಿ ತರ ಕಾಣ್ತಿದ್ದ. ಅವ್ನೇನಕ್ ಬೇಡ ಅಂತಂದೆ? ಒಂದ್ ಹುಡ್ಗಿ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಅಂದ್ರೆ ಅವ್ನ ಎಂತ ಸಕ್ಸಸ್ಫುಲ್ ವ್ಯಕ್ತಿ ಆಗಿದ್ರು ಅವಳನ್ನ ರಿಜೆಕ್ಟ್ ಮಾಡ್ತಾಳೆ. ಯಾಕಂದ್ರೆ ಅವಳ ಪಾರ್ಟ್ನರ್ನ ಅಷ್ಟ್ ಸಕ್ಸಸ್ಫುಲ್ ಆಗಿ ನೋಡ್ಬೇಕು ಅಂತ ಅವಳು ಕಾಯ್ತಾ ಇರ್ತಾಳೆ. ಒಂದ್ ಹುಡ್ಗಿ ತನ್ನ ಹುಡ್ಗಂಗೆ ದುಡ್ಡು ಮಾಡು ಅಂತ ಯಾಕೆ ಹೇಳ್ತಾ ಇರ್ತಾಳೆ ಅಂದ್ರೆ ಅವಳೊಂದ್ ದುಡ್ಡಿನ ಮೇಲೆ ಆಸೆ ಪಡ್ತಾ ಇರಲ್ಲ, ಅವ್ನ್ ಸಕ್ಸಸ್ಫುಲ್ ಆಗಿ ಜೀವನದಲ್ಲಿ ಆಚೆ ಬರ್ಲಿ ಅಂತ ನೋಡ್ತಾ ಇರ್ತಾಳೆ.